ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಲತಾ ಶೇಖರ್. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಯಾವುದೇ ಒಂದು ಆಹಾರ ಸಮಸ್ಯೆ ಬಂದಾಗ, ಅಂದ್ರೆ ಆಹಾರ ಪದ್ಧತಿಯಲ್ಲಿ ಹೆಚ್ಚು ಕಡಿಮೆ ಆದಾಗ ಇಷ್ಟೊಂದು ಸಮಸ್ಯೆ ಬರುತ್ತೆ. ಹೊಟ್ಟೆ ನೋವು ಆಗ್ಬೋದು, ಫುಡ್ ಪಾಯ್ಸನ್ ಅಂತ ಹೇಳ್ತಾರೆ. ನೀವು ತಿಂದಂತ ಆಹಾರ ಸರಿಯಾಗಿ ಜೀರ್ಣ ಆಗೋದಿಲ್ಲ, ಎಷ್ಟೋ ಜನಕ್ಕೆ ವಾಮಿಟ್ ಆಗುತ್ತೆ, ಇಲ್ಲ ಅಂದ್ರೆ ಆಸಿಡಿಟಿ ಹೆಚ್ಚಾಗುತ್ತೆ. ಈ ತರ ಪ್ರಾಬ್ಲಮ್ ಬರ್ತಾನೆ ಹೋಗುತ್ತೆ. ಇದಕ್ಕೆ ಮಕ್ಕಳಿಗೆ ಕೂಡ ನೀವು ಯಾವುದೇ ಒಂದು ಔಷಧಿ ತಂದು ಕೊಡಬಾರ್ದು. ಯಾಕಂದ್ರೆ ಚಿಕ್ಕ ಮಕ್ಕಳಲ್ಲಿ ಸ್ಟ್ರೆಂತ್, ಸ್ಟಾಮಿನಾ ಎಲ್ಲ ಹೆಚ್ಚಾಗಿರ್ಬೇಕು ಅಂತಂದ್ರೆ ಮನೆ ಮದ್ದನ್ನ ಪ್ರಯತ್ನ ಪಡ್ತಾ ಹೋಗ್ಬೇಕು. ಅದೇನು ಅಂದ್ರೆ ಸಾಂಬಾರು ಬಳ್ಳಿ ಸೊಪ್ಪು ಆಗಿರ್ಬೋದು, ಅಥವಾ ಶುಂಠಿ ರಸಕ್ಕೆ ಬೆಲ್ಲ ಹಾಕಿ ಒಂದು ಚೂರು ನೀರಲ್ಲಿ ಕೊಡ್ತಾ ಹೋಗ್ಬೇಕು. ಈ ತರ ಮಾಡಿದಾಗ ಜೀರ್ಣಕ್ರಿಯೆ ಸರಿ ಹೋಗುತ್ತೆ. ಸೊ ಯಾವಾಗ ಅವರಿಗೆ ಏನ್ ತೊಂದರೆ ಆಗುತ್ತೆ ಸರಿಯಾಗಿ ಜಡ್ಜ್ ಮಾಡ್ಬೇಕು. ಎಷ್ಟೋ ಜನಕ್ಕೆ ಮಲಬದ್ಧತೆ ಇರುತ್ತೆ, ಆಗ ಕೂಡ ಟಾಕ್ಸಿನ್ಸ್ ಹೆಚ್ಚಾಗೋದ್ರಿಂದ ಆಸಿಡ್ ರಿಫ್ಲಕ್ಸ್ ಆಗ್ತಾ ಹೋಗುತ್ತೆ, ಬಾಡಿನಲ್ಲಿ ವಿಷ ವಸ್ತು ಹೆಚ್ಚಾಗೋದ್ರಿಂದ ಇದೆಲ್ಲ ಪ್ರಾಬ್ಲಮ್ ಬರೋದು. ಅದಕ್ಕೆ ನಿಮ್ಗೆ ನ್ಯಾಚುರಲ್ ಹೀಲಿಂಗ್ ಅಲ್ಲಿ ಮುದ್ರಾಗಳ ಜೊತೆ ಕೆಲವೊಂದು ಮುದ್ರಾ ಸಂಖ್ಯೆ ಅದನ್ನು ಕೂಡ ಕೊಡ್ತೀನಿ. ಅದನ್ನ ಮುಂದಿನ ಸಂಚಿಕೆಗಳಲ್ಲಿ ನೋಡೋಣ. ಈಗ ಸದ್ಯಕ್ಕೆ ಅಪಾನ ವಾಯು ಮುದ್ರಾ. ಸೊ ಇದು ವಾಯು, ಇದು ಅಪಾನ, ಎರಡನ್ನು ಕಾಂಬಿನೇಷನ್ ಮಾಡ್ಕೊಂಡು ಮಾಡ್ತಾ ಹೋಗಿ ಹೊಟ್ಟೆ ನೋವೆಲ್ಲ ಇಮ್ಮಿಡಿಯೇಟ್ ಆಗಿ ಕಡಿಮೆ ಆಗೋದು ನಿಮಗೆ ಗೊತ್ತಾಗುತ್ತೆ. ಹಾಗೇನೆ ಬ್ಲ್ಯಾಂಡ್ ಫುಡ್ ಅನ್ನ ತಗೊಳ್ತಾ ಇರ್ಬೇಕು. ಅಂದ್ರೆ ಉಪ್ಪು ಖಾರನ ಕಡಿಮೆ ಮಾಡಿ. ಎಲ್ರಿಗೂ ಒಳ್ಳೇದಾಗ್ಲಿ. ನಮಸ್ಕಾರ.